ಏನೋ ದೊಡ್ಡಮನೆಯ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ವಿಚಾರದಲ್ಲಿ ಡಿವೋರ್ಸ್ ವಿಚಾರ ಹೊರ ಬರ್ತಾ ಇದ್ದಂತೆ ಶ್ರೀದೇವಿ ಅವರ ತಂದೆ ಅಥವಾ ಯುವರಾಜ್ ಅವರ ಮಾವ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೊಡ್ಡಮನೆಗೆ ನನ್ನ ಮಗಳನ್ನ ಕೊಟ್ಟು ತಪ್ಪು ಮಾಡಿದೆ, ನನ್ನ ಮಗಳಿಗೆ ಕೊಡಬಾರ್ದು ಟಾರ್ಚರನ್ನು ಕೊಟ್ಟಿದ್ದಾರೆ. ಮದುವೆಯಾದ ಮೊದಲ ದಿನದಿಂದಲೇ ನನ್ನ ಮಗಳಿಗೆ ಟಾರ್ಚರ್ ಇತ್ತು, ಕಿರುಕುಳ ಇತ್ತು. ನನ್ನ ಮಗಳು ಎಲ್ಲವನ್ನ ಸಹಿಸ್ಕೊಂಡು ಹೋದ್ಲು. ದೊಡ್ಡ ಮನೆಗೆ ನನ್ನ ಮಗಳನ್ನು ಕೊಟ್ಟು ತಪ್ಪು ಮಾಡಿದೆ ಅಂತ ಯುವರಾಜ್ ಅವರ ಮಾವ ಶ್ರೀದೇವಿಯ ತಂದೆ ಭೈರಪ್ಪ ಆರೋಪವನ್ನು ಮಾಡಿದ್ದಾರೆ. ಮಗಳ ಜೀವನದ ವಿಚಾರ ಅಂತ ಬಂದಾಗ ಸಹಜವಾಗಿ ಆಕ್ರೋಶದ ನುಡಿಗಳು ಬರುತ್ತೆ. ಬಟ್ ಅವರು ಕೂಡ ಹೇಳ್ತಾ ಇರುವಂಥದ್ದು, ದೊಡ್ಡ ಮನೆಗೆ ನನ್ನ ಮಗಳನ್ನ ಕೊಟ್ಟು ತಪ್ಪು ಮಾಡಿಬಿಟ್ಟೆ, ನನ್ನ ಮಗಳು ಮದುವೆ ಆಗಿದ್ದ ದಿನದಿಂದಲೂ ಕೂಡ ಏನು ನೆಮ್ಮದಿ ಇರಲಿಲ್ಲ ಅವ್ರ ಮನೆಯಲ್ಲಿ ಅನ್ನುವಂತಹ ಮಾತನ್ನು ಶ್ರೀದೇವಿಯ ತಂದೆ ಭೈರಪ್ಪ ಮಾತನಾಡಿದ್ದಾರೆ. ಹಾಗೆ ನೋಡೋದಾದರೆ ಯುವರಾಜ್ ಹಾಗೆ ಶ್ರೀದೇವಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದಂಥವರು, ಅಮೆರಿಕದಲ್ಲಿ ಪರಿಚಯ ಆದರು, ಅಂದರೆ ವಿದೇಶದಲ್ಲಿ ಪರಿಚಯ ಆದರು. ಶ್ರೀದೇವಿ ಅವರ ತಂದೆಯವರಾಗಿರುವಂತಹ ಭೈರಪ್ಪ ಅವರೇ ಈಗ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಸರ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸರ್? ನನಗೆ ಖಂಡಿತ ಏನು ಗೊತ್ತಿಲ್ಲ. ಅಲ್ಲ, ಈಗ ಅವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅಂದರೆ ಅದರಲ್ಲಿ ಭಾಳಷ್ಟು ಅಂಶಗಳನ್ನ ಕೂಡ ಬರೆದಿದ್ದಾರೆ. ಅಂಶಗಳು ಕೂಡ ಅದೆಲ್ಲ ಸುಳ್ಳು. ನನ್ನ ಮಕ್ಕಳನ್ನ ಆ ಥರ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳೆಲ್ಲ ತುಂಬ ಡಿಸೆಂಟಾಗಿ ಬೆಳೆದಿರೋರು, ಮತ್ತು ದೊಡ್ಡವರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಮಕ್ಕಳು. ಈಗ ಮದುವೆಯಾಗಿ 4 ವರ್ಷ 5 ವರ್ಷ 5 ವರ್ಷ ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ಸರ್ ನಾನು ಹೊಂದಾಣಿಕೆ ಆಗ್ತಾ ಇಲ್ಲ? ಹೊಂದಾಣಿಕೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದರು. ಬಟ್ ಅವರಿಂದ ಇದ್ದ ಟಾರ್ಚರ್ನ ನಮ್ಮ ಜೊತೆ ಯಾವತ್ತೂ ಹೇಳಿಲ್ಲ. ತುಂಬ ಟಾರ್ಚರ್ ಆಗಿದೆ ನನ್ನ ಮಗಳಿಗೆ. ಈಗ ನಿಮ್ಮ ಮಗಳು ಇರೋದು ಎಲ್ಲಿ ಸರ್? US ಇದ್ದಾಳೆ. ಯಾವತ್ತು ಹೋಗಿದ್ದು ಸರ್? 1 ವರ್ಷ ಆಯ್ತು ಈಗ. ಅಂದರೆ ಈಗ ಮಗಳು ಅಮೇರಿಕಾದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ವಿಚ್ಛೇದನ ಅರ್ಜಿ ಹಾಕಿರುವಂಥ ನವಂಬರಲ್ಲಿ ಬಂದಿದ್ದರು. ನವಂಬರ್ ಬಂದಾಗ ಇವ್ರುಗಳು ಅವರಿಗೆ ತುಂಬ ಇದು ಮಾಡಿ ಮನೇಲಿ ಗಲಾಟೆ ಆಗಿ, ಆಮೇಲೆ ನಾವೆಲ್ಲ ಮನೆಗೆ ಹೋದರೆ ನಮ್ಮ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ. ಅವರು ಸುಮ್ಮನೆ ತಪ್ಪಿಸ್ಕೊಂಡ್ರು. ಅದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ ಬಂದಾಗ ಏನಪ್ಪ ಏನು ಸಮಾಚಾರ ಹೇಳು, ಅದೇನು ಪರವಾಗಿಲ್ಲ ಹೇಳು ಅಂತ ಅಂದರೆ ಏನು ಮಾತಾಡಲಿಲ್ಲ. ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ. ಯುವರಾಜ್ ಬಂದಿದ್ದ, ಏನು ಮಾತಾಡಿದ್ರೆ ಸುಮ್ಮನೆ ಹೊಟ್ಟೋದು. ಅಂದರೆ ಅವ್ರು ಯಾವತ್ತೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ ಸರ್ ನಿಮ್ಮ ಮಗಳಿಂದ? ಇಲ್ಲ ನನ್ನ ಮಗಳೇ ನನಗೆ ಹೇಳಬೇಕು, ನನ್ನ ಮಗಳನ್ನೂ ಹೇಳಲಿಲ್ಲ ನನಗೆ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅಂದರೆ ಯಾವ ಥರದ ವಿಚಾರಗಳಲ್ಲಿ ಸರ್? ಸುಮ್ಮನೆ ಇಲ್ಲೇ ಸಿಲ್ಲಿಯಾಗಿ ಮಾತಾಡೋದು, ಬೇಡದಿದ್ದ ಮಾತೆಲ್ಲ ಆಡೋದು, ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನನ್ನ ಮಗಳು ಒಂಚೂರು ಹೇಳಿದ್ಲು ಈಚೆಗೆ, USA ಹೋದ್ಮೇಲೆ ಇನ್ನು ಅಳ್ತಾ ಇರ್ತಾಳೆ, ಹೇಳ್ಕೊಂಡು ಅಂದ್ಬಿಟ್ಟು ನೀನು ಹೇಳ್ಬೇಡ, ಸುಮ್ಮನೆ ಇರು, ಈಗ ಬಂದಮೇಲೆ ಹೇಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅಂದರೆ ಪ್ರಾಬ್ಲಮ್ ಯುವರಾಜ್ ಅವರ ಜೊತೆ ಅಲ್ಲ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ? ಯುವರಾಜ್ ಕುಮಾರ್ ಅವ್ರ ಮನೆಯವರು, ತಂದೆ ತಾಯಿ ಎಲ್ಲರೂ. ಈಗ ಅಮೇರಿಕಕ್ಕೆ ಹೋಗಿದ್ದು ಸರ್ ಅವರು ಅವರ ಸ್ವಂತ ಇಚ್ಛೆಯಿಂದ ಅಥವಾ ಯಾರು ಕಳಿಸಿದ್ದು? ಅಮೇರಿಕಕ್ಕೆ ಹೋಗುವಂತ ಕಳಿಸಿದ್ದು ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್ ಇವರೇ ಫೋರ್ಸ್ ಮಾಡಿ ಕಳಿಸಿದ್ದು. ನನಗೂ ಬಂದು ಫೋರ್ಸ್ ಮಾಡಿ, ಇಲ್ಲ ಹೋಗ್ಲಿ, ಓದ್ಕೊಂಡು ಬರಲಿ, ಇನ್ನು 1 ವರ್ಷ ತಾನೇ, ಆಮೇಲೆ ನಮ್ದೇನು ಖರ್ಚು ಇಲ್ಲ, ಸ್ಟೈಫಂಡ್ ಬಂದಿದೆ, ಆ ಸ್ಟೈಫಂಡಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅಂತ ಕಳಿಸಿದ್ದು ಅವರೇ. ಆ ನಂತರದಲ್ಲಿ ಈ ಬೆಳವಣಿಗೆ